ಸಂಜೆ 7 ಗಂಟೆಗೆ ರಿಲೀಸ್ ಆಗಬೇಕಾಗಿದ್ದಂಥ ಟ್ರೈಲರ್ ರಾತ್ರಿ 9:30ಗೆ ಬಿಟ್ಟಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ರಾಜಧಾನಿ ಏಕ್ಲು ಚಾನಲ್ಗೆ ಸ್ವಾಗತ. ಕಥಾವೈಭವ ಈ ಸಿನಿಮಾ ಶುರುವಾಗಿ ಆಲ್ಮೋಸ್ಟ್ 3 ವರ್ಷ ಆಯ್ತಾ ಬಂತು. ಸಿನಿಮಾದ ಕಂಟೆಂಟ್ ವಿಚಾರಕ್ಕೆ ಬರಕ್ಕೆ ಹೋದರೆ ತುಂಬ ಫ್ರೆಶ್ ಆಗಿದೆ, ನೀಟಾಗಿದೆ, ಕ್ಲೀನಾಗಿದೆ. ಬಿಕಾಸ್ ಫಸ್ಟಿಂದ ಇವತ್ತು ಗಂಟ ಬಿಟ್ಟಿರೋ ಪೋಸ್ಟರ್ಸ್ ಆಗಿರ್ಬೋದು, ಪ್ಲಸ್ 2 ಸಾಂಗ್ ಆಗಿರ್ಬೋದು, ತುಂಬ ಚೆನ್ನಾಗಿ ಬಂದಿದೆ. ನವಂಬರ್ 14 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇವತ್ತು ಟ್ರೈಲರ್ ರಿಲೀಸ್ ಮಾಡಿದ್ದಾರೆ. ಟ್ರೈಲರ್ ನೋಡಿದಾಗ ನನಗೇನು ಅನ್ನಿಸ್ತು ಅನ್ನೋದು ಇವಾಗ ಹೇಳ್ತೀನಿ, ಬನ್ನಿ. ಚಾನಲ್ಗೆ ಹೊಸ್ದಾಗಿ ಬಂದಿರೋರಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತಷ್ಟು ಕನ್ನಡ ಸಿನಿಮಾ ಮಾಹಿತಿಗಳಿಗಾಗಿ ಬೆಲ್ ಐಕಾನ ಪ್ರೆಸ್ ಮಾಡಿ. ಮ್ಯಾಟ್ರ್ ಮುಗಿಸ್ಬಿಡೋಣ, ಕಮಾನ್. ತಮ್ಮ ಸಿಂಪಲ್ ಸಿನಿಮಾಗಳಿಂದನೇ ಫೇಮಸ್ ಆದಂಥ ಒಬ್ಬರು ಡೈರೆಕ್ಟರ್, ದಟ್ ಈಸ್ ಸಿಂಪಲ್ ಸುನಿ. ಅವರ ಸಿನಿಮಾಗಳಲ್ಲಿ ತುಂಬ ಚಿಕ್ಕದಾಗಿರೋವಂಥ ವಿಷಯನ ತುಂಬ ಚಿಕ್ಕದಾಗಿನೇ ಚೊಕ್ಕದಾಗಿ ಸಖತ್ತಾಗಿ ಹೇಳಿ ಮುಗಿಸಿರ್ತಾರೆ. ಈ ಹಿಂದೆ ಬಂದಂಥ ಒಂದು ಸರಳ ಪ್ರೇಮ ಕಥೆ ಸಿನಿಮಾ ನೋಡಿದವ್ರಿಗೆ ಇದು ಗೊತ್ತಾಗುತ್ತೆ. ಡೆಬ್ಯೂ ಹೀರೋ ಅಂತ ಬಂದಮೇಲೆ ತುಂಬ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ, ದಟ್ ಈಸ್ ದುಷ್ಯಂತ್. ಟ್ರೈಲರ್ನ ನೋಡ್ಬೇಕಾದ್ರೆ ಇವರು ಡೆಬ್ಯೂ ಹೀರೋ ಅಂತ ಎಲ್ಲೂ ಅನ್ಸಲ್ಲ, ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಕ್ಟ್ ಮಾಡೋಕ್ಕಿಂತ ಹೆಚ್ಚಾಗಿ 3 ಪಾತ್ರಗಳಲ್ಲೂ ತುಂಬ ಚೆನ್ನಾಗಿ ಅದ್ಭುತವಾಗಿ ನಟಿಸಿದ್ದಾರೆ. ನಟಿಸೋದಕ್ಕಿಂತ ಹೆಚ್ಚಾಗಿ ತುಂಬ ಚೆನ್ನಾಗಿ ಜೀವಿಸಿದ್ದಾರೆ. ಅದರಲ್ಲಿ ನನಗೆ ತುಂಬ ಇಷ್ಟ ಇದು ಕೋಸ್ಟಲ್ ರೀಜನಲ್ಲಿ ಬರುತ್ತಲ್ಲ ಆ ಕ್ಯಾರೆಕ್ಟರ್. ನೋಡೋಣ ಸ್ಕ್ರೀನಲ್ಲಿ ಇನ್ನೂ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ನನಗಿಲ್ಲ ಅನಿಸಿದ್ದೇನಪ್ಪ ಅಂದರೆ, ನೋಡು ಗುರು, ಸಿನಿಮಾದಲ್ಲಿ 3 ಕಥೆ ಇದೆ. ಒಂದು ದೇವಲೋಕ, ಒಂದು ವಾಸ್ಕೋಡಿಗಾಮದು ಪೈರೇಟ್ಸ್ ಆಫ್ ಕೆರಿಬಿಯನ್ ಟೈಪ್ ಥರದ್ದು ಒಂದು, ಇನ್ನೊಂದು ಮಂಗಳೂರಲ್ಲಿ ನಡೆಯುವಂಥ ಕೋಸ್ಟಲ್ ರೀಜನಲ್ಲಿ ನಡೆಯುವಂಥ ಇಂಡಿಪೆಂಡೆನ್ಸ್ ಬಿಫೋರ್ ಅದೊಂದು ಕತೆ. ಈ 3 ಕತೆ ಜೊತೆಗೆ ಪ್ರೆಸೆಂಟಲ್ಲಿ ಒಂದು ಕತೆ. ಇದು ನಮ್ಮ ಸಿನಿಮಾದ ಥೀಮು, ಪ್ಯಾಟ್ರನ್ನು, ಸ್ಟೋರಿ ಲೈನು, ಸ್ಟ್ರಕ್ಚರ್. ಸುನಿ ಅವರು ಇಷ್ಟು ಸಿಂಪಲ್ಲಾಗಿ ಚೆನ್ನಾಗಿ ಅರ್ಥ ಮಾಡಿಸಿದ್ದಾರೆ. ಇದ್ರ ಜೊತೆಗೆ ಟ್ರೈಲರ್ ರಿವ್ಯೂ ಸ್ಟಾರ್ಟ್ ಮಾಡೋಣ. ಈ ಸಿನಿಮಾದಲ್ಲಿ ಹೀರೋ ಒಬ್ಬ ರೈಟರ್ ಇರ್ಬೋದು ಅಥವಾ ಒಬ್ಬ ಡೈರೆಕ್ಟರ್ ಇರ್ಬೋದು. ಅವನು ಕತೆ ಹುಡ್ಕೊಂಡು ಹೀರೋಯಿನ್ ಹತ್ರ ಬರ್ತಾನೆ. ಇದು ಯಾಕಪ್ಪ ಈ ಕ್ವಶನ್ ಬಂತು ಅಂದರೆ, ಹೀರೋ ಹೀರೋಯಿನ್ ಲಾಸ್ಟಲ್ಲಿ ಒಂದು ಶಾರ್ಟಲ್ಲಿ ಮಾತಾಡ್ತಾರೆ. ಆ ಟೇಬಲ್ ಮೇಲೆ 2 ಬುಕ್ ಇರುತ್ತೆ ನೋಡಿ. ಐ ಥಿಂಕ್ ಅದು ಹೀರೋ ಅಥವಾ ಹೀರೋಯಿನ್ ಇಬ್ಬರಲ್ಲಿ ಒಬ್ಬರು ಬರೆದಿರೋ ಅಂಥ ಪುಸ್ತಕ ಆಗಿರಬಹುದು. ಟ್ರೈಲರ್ ಹೇಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸಿದಾರೋ ಅದೇ ಥರನೂ ರಿವ್ಯೂನು ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ಫಸ್ಟ್ ದೇವಲೋಕದಲ್ಲಿ ಆಶಿಕಾ ರಂಗನಾಥ್ ಅವರು ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ದೇವಕನ್ಯೆ ಪಾತ್ರದಲ್ಲಿ ಅವರು ಕಾಣಿಸ್ಕೊಂಡಿದ್ದಾರೆ. ಸಿನಿಮಾದಲ್ಲಿ ಈ ಪಾರ್ಟ್ ಎಷ್ಟು ಇಂಪಾರ್ಟೆನ್ಸ್ ಇದೆ ಅನ್ನೋದು ಗೊತ್ತಾಗುತ್ತೆ. ಇದ್ರ ಜೊತೆಗೆ ದುಷ್ಯಂತ್ ಅವರು ಇಲ್ಲಿ ರಾಕ್ಷಸ ಅಥವಾ ದೇವಕನ್ಯೆನ ಇಷ್ಟಪಡುವಂಥ ಒಬ್ಬ ಏನಂತಾರೆ ರಾಕ್ಷಸನೇ, ಆ ರಾಕ್ಷಸನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತ ನನ್ನ ಅನಿಸಿಕೆ. ಈ ಹಿಂದೆ ಟೀಸರ್ ಬಿಟ್ಟಾಗ ಅಲ್ಲೊಂದು ಅಂಶನ ನೀವು ಯಾರಾದರೂ ಗಮನಿಸಿದರೆ ಅದನ್ನು ಇಲ್ಲೂ ಸ್ವಲ್ಪ ಅಪ್ಲೈ ಮಾಡ್ಕೊಳ್ಳಿ. ನೀನು ನನಗೆ ಸಿಗಲಿಲ್ಲ ಅಂದರೆ ಯಾರಿಗೂ ಸಿಗಬಾರ್ದು, ಜನ್ಮಗಳಲ್ಲೂ ನೀನು ನನಗೆ ಸಿಗಬೇಕು. ಅಕಸ್ಮಾತ್ ನೀನು ನನಗೆ ಸಿಗಲಿಲ್ಲ ಅಂದರೆ ನೀನು ಪ್ರೀತಿಸ್ತವರಾಗಲಿ ನೀನಾಗಲಿ ಸಾಯ್ತೀರ. ಇದು ಈ ಸಿನಿಮಾದ ಪ್ಲಾಟ್ ಅಥವಾ ಥೀಮ್ ಆಗಿರ್ಬೋದು. ಒಂದು ಜನ್ಮ ಏನೋ ಆ ಥರ ಆಯಿತು, ಓಕೆ. ಇವಾಗ ವಾಸ್ಕೋಡಗಾಮ ಪೈರೇಟ್ಸ್ ಆಫ್ ಕೆರಿಬಿಯನ್ ಕಡೆಗೆ ಬರೋಕ್ಕೆ ಹೋದರೆ ಅಲ್ಲಿ ಇವನು ಫ್ಯೂಚರಿಂದ ಪಾಸ್ಟಿಗೆ ಹೋಗಿದ್ದಾನೆ. ಇದೇಕ್ಕೆ ಸಾಧ್ಯ? ಇದೇನಾದ್ರೂ ಮ್ಯಾಜಿಕ್ಕಾ ಅಥವಾ ಲಾಜಿಕ್ಕಾ ಗೊತ್ತಿಲ್ಲ. ಈ ಸಿನಿಮಾದಲ್ಲಿ ಆ ಶಿಪ್ ಎಪಿಸೋಡ್ ಮಾತ್ರ ಸಖತ್ತಾಗಿದೆ. ರೀಸೆಂಟಾಗಿ ನಾನು ಅದರದ್ದು ಮೇಕಿಂಗ್ ವಿಡಿಯೋ ನೋಡ್ಬೇಕಾದ್ರೆ ತುಂಬ ಇಂಪ್ರೆಸಿವ್ ಅನ್ನಿಸ್ತು. ತುಂಬ ಕಷ್ಟಪಟ್ಟಿದ್ದಾರೆ. ಆ ಕಷ್ಟಪಟ್ಟಿರೋ ಪ್ರತಿಫಲ ಟ್ರೈಲರ್ ನೋಡಿದಾಗ ಸೂಪರಾಗೆ ಕಾಣಿಸ್ತಾ ಇದೆ. ವಿಲಿಯಂ ಡೇವಿಡ್ ಅವ್ರಿಗೆ ಇವಾಗಲೇ ಒಂದು ಹ್ಯಾಟ್ಸ್ ಆಫ್ ಇಡೋಣ. ಪೈರೇಟ್ಸ್ ಕಡೆಗೆ ಬರೋಕ್ಕೆ ಹೋದರೆ ಶಿಪ್ ತೂತಾಗಿದೆ ಅನ್ನೋ ಹಿಂಟ್ ಕೂಡ ಕೊಟ್ಟಿದ್ದಾರೆ. ಅದರಿಂದ ಅಂತೂ ಸಾಯಿಸಲ್ಲ. ಐ ಥಿಂಕ್ ಬೇರೆ ಏನೋ ಎಪಿಸೋಡ್ ಇದೆ, ನೋಡೋಣ. ಸೀರಿಯಸ್ ಆಗಿಯೇ ಇದೆ ಅನ್ನಿಸ್ತಾ ಇದೆ. ಪ್ರೀ ಇಂಡಿಪೆಂಡೆನ್ಸ್ ಟೈಮಲ್ಲಿ ನಡೆಯುವಂಥ ಒಂದು ಕತೆ, ಅದು ಕೋಸ್ಟಲ್. ಈ ಕೋಸ್ಟಲ್ ರೀಜನಲ್ಲೂ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಎಸ್ಪೆಷಲಿ ನನಗೆ ಇಷ್ಟ ಆಗಿದ್ದು ನೈಟ್ ಎಪಿಸೋಡ್ಸ್. ಆ ಶಿಪ್ಪಲ್ಲ, ಆ ಬೋಟ್ ಅಥವಾ ದೋಣಿಲಿ ಈ ಕಡೆ ಆ ಕಡೆ ಇಬ್ಬರು ಕೂತಿರ್ತಾರೆ, ಒಬ್ಬರು ನಿಂತಿರ್ತಾರೆ. ಆ ಸಿಗ್ನಲ್ ಕೊಡೋ ಕಣ್ಗಳಿದೆಯಲ್ಲ, ಅದು ತುಂಬ ಚೆನ್ನಾಗಿದೆ. ಈ ಎಪಿಸೋಡ್ ತುಂಬ ಎಮೋಷನ್ ಆಗಿದೆ ಅನ್ನೋದನ್ನು ಇಲ್ಲಿ ತೋರಿಸಿದ್ದಾರೆ. ನನ್ನ ಪರ್ಸ್ನಲ್ ಒಪಿನಿಯನ್, ಹೇಗೆ ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ ಅನ್ನೋದಿರುತ್ತೋ ಆ 3 ಕಾಲಗಳನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ ಸಿಂಪಲ್ ಸುನಿ ಅವರು ಸಿಂಬಾಲಿಕ್ ಆಗಿ ಅಂತ ಅನ್ನಿಸ್ತಾ ಇದೆ. ಏನಪ್ಪ ರಾಜಧಾನಿ ಫುಲ್ ಕಥೆನೇ ಹೇಳ್ಬಿಟ್ಟ ಅಂತೀರಾ? ಇದು ಕಥೆ ಎಲ್ಲ ರೀ, ಬರೀ ಲೈನ್ ಅಷ್ಟೇ ಇದು. ಬಟ್ ಕಥೆ ಬೇರೆನೇ ಇದೆ, ಅದು ಬೇರೆ ಥರನೇ ಇರುತ್ತೆ. ಸಿಂಪಲ್ ಸುನಿ ಅವ್ರ ಬಗ್ಗೆ ಗೊತ್ತಲ್ವಾ? ಟ್ವಿಸ್ಟ್ ಮೇಲೆ ಟ್ವಿಸ್ಟು, ಕ್ಲೈಮ್ಯಾಕ್ಸಲ್ಲೂ ಒಂದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಟಿರ್ತಾರೆ, ಕ್ಲೈಮ್ಯಾಕ್ಸ್ ಕೊಟ್ಟಿರ್ತಾರೆ. ಇದೆಲ್ಲ ನಿಮ್ಗೆ ಹೇಳಬೇಕಾ? ಇದ್ರ ಜೊತೆಗೆ ಇನ್ನೊಂದು ನನಗೆ ತುಂಬ ಕಾಡ್ತಾ ಇರೋದು ಸಮುದ್ರ ಮಂಥನ ಅನ್ನೋ ಒಂದು ಎಪಿಸೋಡ್ ಇದೆ. ಅದನ್ನು ಇಲ್ಲಿ ತೋರಿಸಿದ್ದಾರೆ, ಬಟ್ ಅಷ್ಟು ಜಾಸ್ತಿ ತೋರ್ಸೋಕ್ಕೆ ಹೋಗದೆ ಅದನ್ನು ಹೈಡ್ ಮಾಡಿ ಇಟ್ಟಿದ್ದಾರೆ. ಐ ಥಿಂಕ್ ಈ ಸಮುದ್ರ ಮಂಥನ ಅನ್ನೋ ಎಪಿಸೋಡು ತುಂಬ ಮೇಜರ್ ಪಾತ್ರನ ವಹಿಸ್ತಾ ಇರಬಹುದು. ಅಲ್ಲಿ ಶಿವಂದು ಒಂದು ಕಣ್ಣು ಕ್ಲೋಸಪ್ ಹಾಕಿದ್ದಾರೆ. ಆ ಶಿವನ್ ಕ್ಯಾರೆಕ್ಟರ್ ಯಾರು ಮಾಡಿದ್ದಾರೆ ಅನ್ನೋದು ಏನಾದರೂ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ. ಇನ್ನು ಟೆಕ್ನಿಕಲ್ ಕಡೆಗೆ ಹೋಗೋಣ. ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈಲಾಗ್ಸ್, ಡೈರೆಕ್ಷನ್ ಪ್ಲಸ್ ಸಿಂಪಲ್ ಸುನಿ ಅವರೇ ಲಿರಿಕ್ಸ್, ಇದೆಲ್ಲ ಕೆಲಸ ಮಾಡಿರೋದು ಸಿಂಪಲ್ ಸುನಿ ಅವರೇನೆ. ಇವ್ರ ಜೊತೆಗೆ ಆ್ಯಕ್ಟಿಂಗ್ ವಿಚಾರಕ್ಕೆ ಬರೋಕ್ಕೆ ಹೋದರೆ ದುಷ್ಯಂತ್, ಆಶಿಕಾ ರಂಗನಾಥ್, ಸುಧಾ ಬೆಳವಾಡಿ, ಕಿಶನ್, ಕೃಷ್ಣ ಹೆಬ್ಬಾಳೆ ಪ್ಲಸ್ ಕಿಶನ್ ಜೋಪುರ್
ಮ್ಯೂಸಿಕ್ ಕೆಲಸ ಜೂಡಾ ಸ್ಯಾಂಡಿ ಮಾಡಿದ್ರೆ, ಸಿನಿಮಾಟೋಗ್ರಫಿ ಕೆಲಸ ವಿಲಿಯಂ ಡೇವಿಡ್ ಅವ್ರು ಮಾಡಿದ್ದಾರೆ. ವಿಲಿಯಂ ಡೇವಿಡ್ ಗೊತ್ತಲ್ಲ, ಈ ಹಿಂದೆ ವಿಕ್ರಾಂತ್ ರೋಣದಲ್ಲಿ ಏನು ಕೆಲಸ ಮಾಡಿದ್ರು, ಪ್ಲಸ್ ಸಿಂಪಲ್ ಸುನಿ ಅವರ ಅವತಾರ ಪುರುಷ ಪಾರ್ಟ್ 1 ಪಾರ್ಟ್ 2 ಇವರೇನೆ DOP ಆಗಿ ಕೆಲಸ ಮಾಡಿದ್ದಾರೆ. ಪ್ರೊಡಕ್ಷನ್ ಡಿಸೈನರ್ 3 ಜನ ಇದ್ದಾರೆ. ಶಿವಕುಮಾರ್ ಅವರು, ಉಲ್ಲಾಸ್ ಹೈದರ್, ರಾಘು ಮೈಸೂರ್. ಎಡಿಟರ್ DI, ಕಲರಿಸ್ಟ್ ಬಂದು ಆಶಿಕ್ ಕುಸುಗೋಳಿ. VFX ಸೂಪರ್ವೈಸರ್ ನಿರ್ಮಲ್ ಕುಮಾರ್. ಸ್ಟಂಟ್ ಡೈರೆಕ್ಟರ್ ಆಗಿ ಚೇತನ್ ಡಿಸೋಜಾ, ಡೇವಿಡ್ ವಿಕ್ರಮ್ ಅವರು. ಅದ್ಭುತವಾಗಿರೋ ಸಾಂಗ್ನ ಕೊರಿಯೋಗ್ರಾಫರ್ ಮಾಡಿರೋದು ಕುಳ್ಳಭೂಷಣ್ ಮತ್ತು ಮಧು ಅನ್ನೋರು. ನನಗೆ ಪರ್ಸ್ನಲಿ ಗತವೈಭವ ಸಿನಿಮಾದ ಟ್ರೈಲರ್ ನೋಡಬೇಕಾದ್ರೆ ನನಗೆ 2 ಅಂಶಗಳು ತುಂಬ ಚೆನ್ನಾಗಿ ಇಷ್ಟ ಆಯಿತು. ಒಂದು ಸಿನಿಮಾದ ಮೇಕಿಂಗ್, ಇನ್ನೊಂದು ಸಿನಿಮಾದ ಕಲರ್ ಪ್ಯಾಲೆಟ್. ಕಾಂಪ್ಲಿಮೆಂಟ್ರಿಯಾಗಿ ಇನ್ನೊಂದು ಸಿನಿಮಾದ ಕಾಸ್ಟ್ಯೂಮ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಚ್ಚುಕಟ್ಟಾಗಿ ಕಟ್ಕೊಟ್ಟಿದ್ದಾರೆ. ಆ ಸಿನಿಮಾ, ಆ ಕತೆ, ಆ ಎಪಿಸೋಡು ಏನು ಬೇಕೋ ಅದನ್ನು ಆ ಕಲರ್ ಪ್ಯಾಲೆಟ್ ಸಮೇತನೇ ಆ ಟೈಮ್ ಪೀರಿಯಡಲ್ಲಿ ಏನಿದೆಯೋ ಅದನ್ನೇ ತುಂಬ ರಿಸರ್ಚ್ ಮಾಡಿ ಇಲ್ಲಿ ಕೆಲಸ ತೆಗೆಸ್ಕೊಂಡಿದ್ದಾರೆ ಅನ್ನೋದು ಎಲ್ಲರಿಗೂ ಕಾಣಿಸ್ತಾ ಇದೆ. ಅಂದಾಗೆ ಸಿನಿಮಾ ಇದೆ ನವಂಬರ್ 14 ಕರ್ನಾಟಕ ಕನ್ನಡ ಮತ್ತು ತೆಲುಗು ಭಾಷೆಗಳಲ್ಲಿ ಏಕಕಾಲಕ್ಕೆ ರಿಲೀಸ್ ಆಗ್ತಾಯಿದೆ. ಎಲ್ಲರೂ ಹೋಗಿ ನೋಡಿ, ಹರಸಿ, ಹಂಚಿ, ಬೆಳೆಸಿ. ಹೋಗೋಕ್ಕಿಂತ ಮುಂಚೆ ಒಂದು ಮಾತು ಹೇಳ್ತೀನಿ. ಹೀರೋ ನೋಡಿದಾಗ ನನಗೆಲ್ಲೋ ಒಂದು ಸೈಡು ದುಲ್ಕರ್ ಸಲ್ಮಾನ್ ಅವ್ರು ನೋಡ್ದಂಗೆ ಅನ್ನಿಸ್ತು. ನಿಮಗೂ ಆ ಥರ ಅನಿಸಿದರೆ ಕಮೆಂಟಲ್ಲಿ ತಿಳಿಸಿ. ಮತ್ತಷ್ಟು ಸಿನಿಮಾ ಮಾಹಿತಿಗಳಿಗಾಗಿ ರಾಜಧಾನಿ ಐಕ್ಳು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.